ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಆರ್ ಸಿ ಬಿ ಮ್ಯಾಚ್ ಗೆದ್ದ ನಂತರ ಜೆಮಿನಿ ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಡಿ ಸಿ ನಾಯಕಿ ಅವರು ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಕೆ ಪ್ರೆಸ್ ಕಾನ್ಫರೆನ್ಸ್ ಮುಂದೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕ್ರಿಕೆಟ್ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಅದರೊಂದು ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಡಿ ಸಿ ನಾಯಕಿ ಅವರು ಕೂಡ ಆರ್ ಸಿ ಬಿ ಗೆದ್ದ ನಂತರ ಏನು ಹೇಳಿದ್ದಾರೆ ಅಂತಂದರೆ, ಫ್ರೆಂಡ್ಸ್ ಜೆಮ್ಮಿ ಅವರು ಹೇಳ್ತಾರೆ ಆರ್ ಸಿ ಬಿ ಬಗ್ಗೆ ಟೀಮ್ ಬಗ್ಗೆ ಹೇಳ್ತಾರೆ. ಆರ್ ಸಿ ಬಿ ಟೀಮ್ ತುಂಬ ಸ್ಟ್ರಾಂಗ್ ಆಗಿ ಆಟ ಆಡ್ತಾ ಇತ್ತು. ಆದರೆ ನಮ್ಮ ಟೀಮ್ನಲ್ಲಿ 16 ಓವರ್ ಆಗಿದ್ರು, ಆದರೂ ಸರಿಯಾಗಿ ರನ್ಸ್ಗಳನ್ನು ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಜೆಮ್ಮಿನವರು. ಇದು ವಿರುದ್ಧ ಸೋಲನ್ನು ನಾವು ಹೊಂದಿರೋದು ಇದರಿಂದ ಅಂತಂದರೆ, ಆರ್ ಸಿ ಬಿ ತುಂಬ ಸ್ಟ್ರಾಂಗ್ ಆಗಿ ಆಟ ಆಡಿತ್ತು. ನಮ್ಮ ಟೀಮ್ನಲ್ಲಿ ನಾವು ಆಡ್ತಾ ಇರ್ತೀವಿ, ಕಾಂಪಿಟೇಷನ್ ಕೂಡ ಆಟ ಆಡ್ತಿದ್ವಿ. ಅದರಿಂದ 16 ಓವರ್ಸ್ಗಳು ಆದರೆ ನಮ್ಮ ಆರ್ ಸಿ ಬಿಗೆ ಕಡೆಯಿಂದ ನಮಗೂ ರನ್ಸ್ಗಳನ್ನು ಸಿಗಲಿಲ್ಲ. 16 ಓವರ್ ಆದರೂ ನಮಗೆ ರನ್ಸನ್ನು ಇರಲಿಲ್ಲ. ಹಾಗಾಗಿ ನಾವು ಆರ್ ಸಿ ಬಿ ಕಡೆಯಿಂದ ತುಂಬ ವಿಕೆಟ್ಗಳನ್ನು ಕಳ್ಕೊಂಡಿದ್ವಿ. ನಮ್ಮ ಟೀಮ್ ಪ್ಲೇಯರಿಂದ ನಾವು ಒಂದು 100 ರನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕಂತ ಮಾಡಿದ್ದೆವು. ಅದರಲ್ಲಿ ನಮ್ಮ ಟೀಮ್ ಪ್ಲೇಯರ್ಸ್ಗಳನ್ನು ಕೈ ಜಾರಿ ಬಿಡ್ತು. ಹೀಗಾಗಿ ನಾವು ಆರ್ ಸಿ ಬಿ ವಿರುದ್ಧ ಸೋಲನ್ನು ಹೊಂದಬೇಕಾಯಿತು ಅಂತೇಳಿ ಆರ್ ಸಿ ಬಿ ವಿರುದ್ಧ ನಾವು ಸೋಲನ್ನು ಕಾಣಬೇಕಂತ ಆಯಿತು. ಜೆಮಿನವರು ಹೇಳಿದರು ಆ ಪ್ರೆಸ್ ಕಾನ್ಫರೆನ್ಸ್ ಮುಂದೆ. ಅಷ್ಟಾದರೂ ಸ್ವಲ್ಪ ನಮ್ಮ ಟೀಮ್ ಇನ್ನೂ ಸ್ವಲ್ಪ ಇದಾಗಿದ್ದರೆ, ನಾವು ರನ್ಸ್ಗಳನ್ನು ಹೊಡೆದಿದ್ರೆ, ವಿಕೆಟ್ಗಳನ್ನು ಕಳ್ಕೊಳ್ಳಿಲ್ಲ ಅಂತಂದರೆ ಆರ್ ಸಿ ಬಿ ಮೇಲೆ ಆಡಿ ಗೆಲ್ಲಬಹುದಾಗಿತ್ತು. ಯಾಕಂದರೆ ನಾವು ಅಲ್ಲಿಗೆ ಸೋಲನ್ನು ಹೊಂದಿರಬೇಕು. 16 ಓವರ್ಸ್ ಆದರೂ ನಮಗೆ ರನ್ಸ್ಗಳೇ ಸಿಗಲಿಲ್ಲ ಅಂತ. ಹೀಗಾಗಿ ನಮ್ಮ ಟೀಮ್ ಸ್ವಲ್ಪ ಹಿಂಜರಿಯಲಾಯಿತು ಅಂತೇಳಿ ಜೆಮ್ಮಿನವರು ಕಣ್ಣೀರನ್ನು ಹಾಕಿ ಪ್ರೆಸ್ ಕಾನ್ಫರೆನ್ಸ್ ಮುಂದೆ ಹೇಳಿದರು ಈ ಮಾತುಗಳನ್ನು. ಆದರೂ ನಮ್ಮ ಮ್ಯಾಗಿನ ನಾವು ಭರವಸೆಯನ್ನು ಕಳ್ಕೊಂಡಿರಲಿಲ್ಲ. 16 ಓವರ್ ಆದರೂ ರನ್ಸ್ ಇರಲಿಲ್ಲ ಅಂತಂದರೆ, ಆದರೂ ನಾವು ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮ ಕಡೆ ಇತ್ತು. ಅದೇ ಮೇಲೆ ಆಟ ಆಡ್ತಿದ್ವು. ಆದರೆ ನಮ್ಗೆ ಮ್ಯಾಚು ಕೈ ಮೀರಿ ಹೋಯಿತು. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಇದೇ ಥರ ವಿಡಿಯೋಸ್ ಬೇಕಾದ್ರೆ ನನ್ನ ಚಾನಲ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್.